ಮುಜುಗರ ಆದರೆ ಮತ್ತೊಂದು ಕಡೆ ಮುಖ್ಯಮಂತ್ರಿಗಳಿಗೆ ಆತಂಕ. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ನಡೆ ಏನಾಗುತ್ತೆ ಅನ್ನೋ ಆತಂಕದಲ್ಲೇ ದಿನ ದೂಡುವಂತಹ ಪರಿಸ್ಥಿತಿಯಲ್ಲಿ ಸಿಲುಕಾಕೊಂಡಂಗೆ ಕಾಣ್ತಾ ಇದೆ ಸಿದ್ದರಾಮಯ್ಯನವರು. ಹೆಜ್ಜೆ ಹೆಜ್ಜೆಗೂ ಕೂಡ ಮೂಡ ಹಗರಣ ಮುಳ್ಳಾಗಿ ಚುಚ್ಚುವ ಲಕ್ಷಣಗಳು ದಿನ ದಿನಕ್ಕೂ ಕೂಡ ಹೆಚ್ಚೆಚ್ಚು ಗೋಚರವಾಗ್ತಾ ಇದೆ. ಭಯದಲ್ಲೇ ದಿನವನ್ನ ಕಳಿತಿದ್ದಾರಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು? ರಾಜ್ಯಪಾಲರ ನಡೆ ಮೇಲೆ ಇಡೀ ಸರ್ಕಾರದ ಕಣ್ಣಿದೆ. ಸಿದ್ದರಾಮಯ್ಯ ಅವರಿಗೆ ಸದ್ಯಕ್ಕೆ ಮೂಡ ವಿಚಾರದಲ್ಲಿ ರಾಜ್ಯಪಾಲರು ಯಾವ ರೀತಿ ಕ್ರಮಕ್ಕೆ ಮುಂದಾಗ್ತಾರೆ ಅನ್ನೋದೇ ದೊಡ್ಡ ಆತಂಕ. ದೆಹಲಿಯಲ್ಲಿದ್ದಾರೆ ಸದ್ಯಕ್ಕೆ ರಾಜ್ಯಪಾಲರು. ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಬಂದ ತಕ್ಷಣ ಕಾನೂನು ಪರಿಣಿತರ ಸಲಹೆಯನ್ನ ಪಡೆದು ಒಂದು ಮಹತ್ವದ ಮೀಟಿಂಗ್ ಅನ್ನ ನಡೆಸಿ ಮುಂದಿನ ನಿರ್ಧಾರವನ್ನ ಪ್ರಕಟ ಮಾಡೋರಿದ್ದಾರೆ ರಾಜ್ಯಪಾಲರು. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇವತ್ತು ಇಡೀ ದಿನ ಅತ್ಯಂತ ಮಹತ್ವದ್ದಾಗುವ ಸಾಧ್ಯತೆ ಇದೆ. ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ನಡೆ ಏನಾಗಿರಬಹುದು, ಮುಖ್ಯಮಂತ್ರಿಗಳಿಗೆ ಯಾಕೆ ಆತಂಕ, ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಗಮನಿಸಿ. ರಾಜ್ಯಪಾಲರ ನಡೆ ಬಗ್ಗೆ ಹೆಚ್ಚಾಯ್ತಾ ಭಯ? ಹಿಂದೆ ನಿರ್ಧಾರವಾಗುತ್ತಾ ಸಿದ್ದು ಭವಿಷ್ಯ? ಮೂಡ ಕೇಸ್ನಲ್ಲಿ ಸಿಎಂಗೆ ಹೆಜ್ಜೆ ಹೆಜ್ಜೆಗೂ ಭಯ ಕಾಡ್ತಿದೆ. ರಾಜ್ಯಪಾಲರ ಶೋಕಾಸ್ ನೋಟಿಸ್ಗೆ ಸರ್ಕಾರ ಉತ್ತರ ಕೊಟ್ಟಿದ್ದೂ ಆಗಿದೆ. ದೆಹಲಿಯಿಂದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ವಾಪಸ್ ಆಗ್ತಿದ್ದಂತೆ ಸರ್ಕಾರದ ಮಟ್ಟದಲ್ಲಿ ಢವಢವ ಹೆಚ್ಚಾಗಿದೆ. ಶೋಕಾಸ್ ನೋಟಿಸ್ ಬಗ್ಗೆ ಸಂಪುಟ ಉತ್ತರ ನೀಡಿದ್ದೂ ಆಗಿದೆ. ಸಂಪುಟದ ಉತ್ತರ ಈಗಾಗಲೇ ರಾಜಭವನಕ್ಕೂ ತಲುಪಿದೆ. ದೆಹಲಿಯಿಂದ ವಾಪಸ್ ಆಗ್ತಿದ್ದಂತೆ ರಾಜ್ಯಪಾಲರು ಈ ಉತ್ತರವನ್ನ ಪರಿಶೀಲನೆ ಮಾಡಲಿದ್ದಾರೆ. ಆ ನಂತರ ಮುಂದೇನು ಮಾಡಬೇಕು ಅನ್ನೋ ಬಗ್ಗೆ ಕಾನೂನು ತಜ್ಞರ ಜೊತೆ ಸಮಾಲೋಚನೆ ನಡೆಸಲಿದ್ದಾರೆ. ತದನಂತರ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ತನಿಖೆಗೆ ನೀಡಬೇಕೋ ಬೇಡವೋ ಅನ್ನೋ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ರಾಜ್ಯಪಾಲರ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಶೋಕಾಸ್ ನೋಟಿಸ್ ವಾಪಸ್ ಪಡಿತಾರೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಹಾಗಾಗದಿದ್ರೆ ಕಾನೂನು ಹೋರಾಟಕ್ಕೂ ಸಿದ್ಧ ಎಂದಿದ್ದಾರೆ. ನನಗೆ ವಿಶ್ವಾಸ ಇರತಕ್ಕಂಥದ್ದು, ಒಂದು ಕ್ಯಾಬಿನೆಟ್ಟು ಗವರ್ನರಿಗೆ ಸತ್ಯಾಂಶವನ್ನು ಹೇಳಿ ನೀವು ಇದನ್ನು ಸರಿ ಇಲ್ಲ ಅಂತ ಅಡ್ವೈಸ್ ಮಾಡುವಾಗ ಅದನ್ನು ಮೀರಿ ಅವ್ರು ಮಾಡ್ತಾರೆ ಅಂತ ಹೇಳಿ ನನಗೆ ಅನಿಸೋಲ್ಲ. ಅವರಿಗೆ ದತ್ತವಾದಂಥ ಅಧಿಕಾರ ಇರ್ಬೋದು, ಆದರೆ ಕ್ಯಾಬಿನೆಟ್ಟಿನ ಅಡ್ವೈಸನ್ನು ಅಷ್ಟೊಂದು ಸುಲಭನಾಗಿ ಅವರು ರಿಜೆಕ್ಟ್ ಮಾಡಲ್ಲ ಅಂತ ಅಂದ್ಕೊಳ್ತೀನಿ. ಹಾಗೂ ಮೀರಿ ಅವರು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟರೆ ನಾವು ಅದನ್ನು ಕಾನೂನು ಹೋರಾಟವನ್ನು ಮಾಡ್ತೇವೆ. ಇನ್ನೊಂದು ಕಡೆ ಪ್ರಾಸಿಕ್ಯೂಷನ್ ಭಯದಲ್ಲೇ ಸಿಎಂ ಸಿದ್ದರಾಮಯ್ಯ ತಲೆಬಿಸಿ ಆದಂತೆ ಕಾಣಿಸ್ತಿದೆ. ರಾಜ್ಯಪಾಲರ ಮುಂದಿನ ನಡೆ ರಾಜಕೀಯ ವಲಯದ ಕೇಂದ್ರ ಬಿಂದುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮುಜುಗರ ಆದರೆ ಮತ್ತೊಂದು ಕಡೆ ಮುಖ್ಯಮಂತ್ರಿಗಳಿಗೆ ಆತಂಕ. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ನಡೆ ಏನಾಗುತ್ತೆ ಅನ್ನೋ ಆತಂಕದಲ್ಲೇ ದಿನ ದೂಡುವಂತಹ ಪರಿಸ್ಥಿತಿಯಲ್ಲಿ ಸಿಲುಕಾಕೊಂಡಂಗೆ ಕಾಣ್ತಾ ಇದೆ ಸಿದ್ದರಾಮಯ್ಯನವರು. ಹೆಜ್ಜೆ ಹೆಜ್ಜೆಗೂ ಕೂಡ ಮೂಡ ಹಗರಣ ಮುಳ್ಳಾಗಿ ಚುಚ್ಚುವ ಲಕ್ಷಣಗಳು ದಿನ ದಿನಕ್ಕೂ ಕೂಡ ಹೆಚ್ಚೆಚ್ಚು ಗೋಚರವಾಗ್ತಾ ಇದೆ. ಭಯದಲ್ಲೇ ದಿನವನ್ನ ಕಳಿತಿದ್ದಾರಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು? ರಾಜ್ಯಪಾಲರ ನಡೆ ಮೇಲೆ ಇಡೀ ಸರ್ಕಾರದ ಕಣ್ಣಿದೆ. ಸಿದ್ದರಾಮಯ್ಯ ಅವರಿಗೆ ಸದ್ಯಕ್ಕೆ ಮೂಡ ವಿಚಾರದಲ್ಲಿ ರಾಜ್ಯಪಾಲರು ಯಾವ ರೀತಿ ಕ್ರಮಕ್ಕೆ ಮುಂದಾಗ್ತಾರೆ ಅನ್ನೋದೇ ದೊಡ್ಡ ಆತಂಕ. ದೆಹಲಿಯಲ್ಲಿದ್ದಾರೆ ಸದ್ಯಕ್ಕೆ ರಾಜ್ಯಪಾಲರು. ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಬಂದ ತಕ್ಷಣ ಕಾನೂನು ಪರಿಣಿತರ ಸಲಹೆಯನ್ನ ಪಡೆದು ಒಂದು ಮಹತ್ವದ ಮೀಟಿಂಗ್ ಅನ್ನ ನಡೆಸಿ ಮುಂದಿನ ನಿರ್ಧಾರವನ್ನ ಪ್ರಕಟ ಮಾಡೋರಿದ್ದಾರೆ ರಾಜ್ಯಪಾಲರು. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇವತ್ತು ಇಡೀ ದಿನ ಅತ್ಯಂತ ಮಹತ್ವದ್ದಾಗುವ ಸಾಧ್ಯತೆ ಇದೆ. ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ನಡೆ ಏನಾಗಿರಬಹುದು, ಮುಖ್ಯಮಂತ್ರಿಗಳಿಗೆ ಯಾಕೆ ಆತಂಕ, ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಗಮನಿಸಿ. ರಾಜ್ಯಪಾಲರ ನಡೆ ಬಗ್ಗೆ ಹೆಚ್ಚಾಯ್ತಾ ಭಯ?
ಇಂದೇ ನಿರ್ಧಾರವಾಗುತ್ತಾ ಸಿದ್ದು ಭವಿಷ್ಯ? ಮೂಡ ಕೇಸ್ನಲ್ಲಿ ಸಿಎಂಗೆ ಹೆಜ್ಜೆಗೂ ಭಯ ಕಾಡ್ತಿದೆ. ರಾಜ್ಯಪಾಲರ ಶೋಕಾಸ್ ನೋಟಿಸ್ಗೆ ಸರ್ಕಾರ ಉತ್ತರ ಕೊಟ್ಟಿದ್ದೂ ಆಗಿದೆ. ದೆಹಲಿಯಿಂದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ವಾಪಸ್ ಆಗ್ತಿದ್ದಂತೆ ಸರ್ಕಾರದ ಮಟ್ಟದಲ್ಲಿ ಢವಢವ ಹೆಚ್ಚಾಗಿದೆ. ಶೋಕಾಸ್ ನೋಟಿಸ್ ಬಗ್ಗೆ ಸಂಪುಟ ಉತ್ತರ ನೀಡಿದ್ದೂ ಆಗಿದೆ. ಸಂಪುಟದ ಉತ್ತರ ಈಗಾಗಲೇ ರಾಜಭವನಕ್ಕೂ ತಲುಪಿದೆ. ದೆಹಲಿಯಿಂದ ವಾಪಸ್ ಆಗ್ತಿದ್ದಂತೆ ರಾಜ್ಯಪಾಲರು ಈ ಉತ್ತರವನ್ನ ಪರಿಶೀಲನೆ ಮಾಡಲಿದ್ದಾರೆ. ಆ ನಂತರ ಮುಂದೇನು ಮಾಡಬೇಕು ಅನ್ನೋ ಬಗ್ಗೆ ಕಾನೂನು ತಜ್ಞರ ಜೊತೆ ಸಮಾಲೋಚನೆ ನಡೆಸಲಿದ್ದಾರೆ. ತದನಂತರ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ತನಿಖೆಗೆ ನೀಡಬೇಕೋ ಬೇಡವೋ ಅನ್ನೋ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ರಾಜ್ಯಪಾಲರ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಶೋಕಾಸ್ ನೋಟಿಸ್ ವಾಪಸ್ ಪಡಿತಾರೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಹಾಗಾಗದಿದ್ರೆ ಕಾನೂನು ಹೋರಾಟಕ್ಕೂ ಸಿದ್ಧ ಎಂದಿದ್ದಾರೆ. ನನಗೆ ವಿಶ್ವಾಸ ಇರತಕ್ಕಂಥದ್ದು, ಒಂದು ಕ್ಯಾಬಿನೆಟ್ಟು ಗವರ್ನರಿಗೆ ಸತ್ಯಾಂಶವನ್ನು ಹೇಳಿ ನೀವು ಇದನ್ನು ಸರಿ ಇಲ್ಲ ಅಂತ ಅಡ್ವೈಸ್ ಮಾಡುವಾಗ ಅದನ್ನು ಮೀರಿ ಅವ್ರು ಮಾಡ್ತಾರೆ ಅಂತ ಹೇಳಿ ನನಗೆ ಅನಿಸೋಲ್ಲ. ಅವರಿಗೆ ದತ್ತವಾದಂಥ ಅಧಿಕಾರ ಇರ್ಬೋದು, ಆದರೆ ಕ್ಯಾಬಿನೆಟ್ಟಿನ ಅಡ್ವೈಸನ್ನು ಅಷ್ಟೊಂದು ಸುಲಭನಾಗಿ ಅವರು ರಿಜೆಕ್ಟ್ ಮಾಡಲ್ಲ ಅಂತ ಅಂದ್ಕೊಳ್ತೀನಿ. ಹಾಗೂ ಮೀರಿ ಅವರು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟರೆ ನಾವು ಅದನ್ನು ಕಾನೂನು ಹೋರಾಟವನ್ನು ಮಾಡ್ತೇವೆ. ಇನ್ನೊಂದು ಕಡೆ ಪ್ರಾಸಿಕ್ಯೂಷನ್ ಭಯದಲ್ಲೇ ಸಿಎಂ ಸಿದ್ದರಾಮಯ್ಯ ತಲೆಬಿಸಿ ಆದಂತೆ ಕಾಣಿಸ್ತಿದೆ. ರಾಜ್ಯಪಾಲರ ಮುಂದಿನ ನಡೆ ರಾಜಕೀಯ ವಲಯದ ಕೇಂದ್ರ ಬಿಂದುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮುಜುಗಾರ ಆದರೆ ಮತ್ತೊಂದು ಕಡೆ ಮುಖ್ಯಮಂತ್ರಿಗಳಿಗೆ ಆತಂಕ. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ನಡೆ ಏನಾಗುತ್ತೆ ಅನ್ನೋ ಆತಂಕದಲ್ಲೇ ದಿನ ದೂಡುವಂತಹ ಪರಿಸ್ಥಿತಿಯಲ್ಲಿ ಸಿಲುಕಾಕೊಂಡಂಗೆ ಕಾಣ್ತಾ ಇದೆ ಸಿದ್ದರಾಮಯ್ಯನವರು. ಹೆಜ್ಜೆಗೂ ಕೂಡ ಮೂಡ ಹಗರಣ ಮುಳ್ಳಾಗಿ ಚುಚ್ಚುವ ಲಕ್ಷಣಗಳು ದಿನಕ್ಕೂ ಕೂಡ ಹೆಚ್ಚೆಚ್ಚು ಗೋಚರವಾಗ್ತಾ ಇದೆ. ಭಯದಲ್ಲೇ ದಿನವನ್ನ ಕಳಿತಿದ್ದಾರಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು? ರಾಜ್ಯಪಾಲರ ನಡೆ ಮೇಲೆ ಇಡೀ ಸರ್ಕಾರದ ಕಣ್ಣಿದೆ. ಸಿದ್ದರಾಮಯ್ಯ ಅವರಿಗೆ ಸದ್ಯಕ್ಕೆ ಮೂಡ ವಿಚಾರದಲ್ಲಿ ರಾಜ್ಯಪಾಲರು ಯಾವ ರೀತಿ ಕ್ರಮಕ್ಕೆ ಮುಂದಾಗ್ತಾರೆ ಅನ್ನೋದೇ ದೊಡ್ಡ ಆತಂಕ. ದೆಹಲಿಯಲ್ಲಿದ್ದಾರೆ ಸದ್ಯಕ್ಕೆ ರಾಜ್ಯಪಾಲರು. ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಬಂದ ತಕ್ಷಣ ಕಾನೂನು ಪರಿಣಿತರ ಸಲಹೆಯನ್ನ ಪಡೆದು ಒಂದು ಮಹತ್ವದ ಮೀಟಿಂಗ್ ಅನ್ನ ನಡೆಸಿ ಮುಂದಿನ ನಿರ್ಧಾರವನ್ನ ಪ್ರಕಟ ಮಾಡೋರಿದ್ದಾರೆ ರಾಜ್ಯಪಾಲರು. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇವತ್ತು ಇಡೀ ದಿನ ಅತ್ಯಂತ ಮಹತ್ವದ್ದಾಗುವ ಸಾಧ್ಯತೆ ಇದೆ. ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ನಡೆ ಏನಾಗಿರಬಹುದು, ಮುಖ್ಯಮಂತ್ರಿಗಳಿಗೆ ಯಾಕೆ ಆತಂಕ, ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಗಮನಿಸಿ. ರಾಜ್ಯಪಾಲರ ನಡೆ ಬಗ್ಗೆ ಹೆಚ್ಚಾಯ್ತಾ ಭಯ? ಇಂದೇ ನಿರ್ಧಾರವಾಗುತ್ತಾ ಸಿದ್ದು ಭವಿಷ್ಯ? ಮೂಡ ಕೇಸ್ನಲ್ಲಿ ಸಿಎಂಗೆ ಹೆಜ್ಜೆಗೂ ಭಯ ಕಾಡ್ತಿದೆ. ರಾಜ್ಯಪಾಲರ ಶೋಕಾಸ್ ನೋಟಿಸ್ಗೆ ಸರ್ಕಾರ ಉತ್ತರ ಕೊಟ್ಟಿದ್ದೂ ಆಗಿದೆ. ದೆಹಲಿಯಿಂದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ವಾಪಸ್ ಆಗ್ತಿದ್ದಂತೆ ಸರ್ಕಾರದ ಮಟ್ಟದಲ್ಲಿ ಢವಢವ ಹೆಚ್ಚಾಗಿದೆ. ಶೋಕಾಸ್ ನೋಟಿಸ್ ಬಗ್ಗೆ ಸಂಪುಟ ಉತ್ತರ ನೀಡಿದ್ದೂ ಆಗಿದೆ. ಸಂಪುಟದ ಉತ್ತರ ಈಗಾಗಲೇ ರಾಜಭವನಕ್ಕೂ ತಲುಪಿದೆ. ದೆಹಲಿಯಿಂದ ವಾಪಸ್ ಆಗ್ತಿದ್ದಂತೆ ರಾಜ್ಯಪಾಲರು ಈ ಉತ್ತರವನ್ನ ಪರಿಶೀಲನೆ ಮಾಡಲಿದ್ದಾರೆ. ಆ ನಂತರ ಮುಂದೇನು ಮಾಡಬೇಕು ಅನ್ನೋ ಬಗ್ಗೆ ಕಾನೂನು ತಜ್ಞರ ಜೊತೆ ಸಮಾಲೋಚನೆ ನಡೆಸಲಿದ್ದಾರೆ. ತದನಂತರ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ತನಿಖೆಗೆ ನೀಡಬೇಕೋ ಬೇಡವೋ ಅನ್ನೋ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ರಾಜ್ಯಪಾಲರ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಶೋಕಾಸ್ ನೋಟಿಸ್ ವಾಪಸ್ ಪಡಿತಾರೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಹಾಗಾಗದಿದ್ರೆ ಕಾನೂನು ಹೋರಾಟಕ್ಕೂ ಸಿದ್ಧ ಎಂದಿದ್ದಾರೆ. ನನಗೆ ವಿಶ್ವಾಸ ಇರತಕ್ಕಂಥದ್ದು, ಒಂದು ಕ್ಯಾಬಿನೆಟ್ಟು ಗವರ್ನರಿಗೆ ಸತ್ಯಾಂಶವನ್ನು ಹೇಳಿ ನೀವು ಇದನ್ನು ಸರಿ ಇಲ್ಲ ಅಂತ ಅಡ್ವೈಸ್ ಮಾಡುವಾಗ ಅದನ್ನು ಮೀರಿ ಅವ್ರು ಮಾಡ್ತಾರೆ ಅಂತ ಹೇಳಿ ನನಗೆ ಅನಿಸೋಲ್ಲ. ಅವರಿಗೆ ದತ್ತವಾದಂಥ ಅಧಿಕಾರ ಇರ್ಬೋದು, ಆದರೆ ಕ್ಯಾಬಿನೆಟ್ಟಿನ ಅಡ್ವೈಸನ್ನು ಅಷ್ಟೊಂದು ಸುಲಭನಾಗಿ ಅವರು ರಿಜೆಕ್ಟ್ ಮಾಡಲ್ಲ ಅಂತ ಅಂದ್ಕೊಳ್ತೀನಿ. ಹಾಗೂ ಮೀರಿ ಅವರು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟರೆ
ನಾವು ಅದನ್ನು ಕಾನೂನು ಹೋರಾಟವನ್ನು ಮಾಡ್ತೇವೆ. ಇನ್ನೊಂದು ಕಡೆ ಪ್ರಾಸಿಕ್ಯೂಷನ್ ಭಯದಲ್ಲೇ ಸಿಎಂ ಸಿದ್ದರಾಮಯ್ಯ ತಲೆಬಿಸಿ ಆದಂತೆ ಕಾಣಿಸ್ತಿದೆ. ರಾಜ್ಯಪಾಲರ ಮುಂದಿನ ನಡೆ ರಾಜಕೀಯ ವಲಯದ ಕೇಂದ್ರ ಬಿಂದುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.